ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆ ಬ್ಯಾಟ್ ಗಿಫ್ಟ್ ನೀಡಿದ ಬಾಂಗ್ಲಾ ಆಟಗಾರ. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಭಾರತ ಮತ್ತು ಬಾಂಗ್ಲಾದೇಶ ನಡುವಣ ಎರಡನೇ ಟೆಸ್ಟ್ ಪಂದ್ಯದ ಬಳಿಕ ಶಕೀಬ್ ಅಲ್ ಹಸನ್ಗೆ ವಿರಾಟ್ ಕೊಹ್ಲಿ ಬ್ಯಾಟ್ ಗಿಫ್ಟ್ ನೀಡಿದರು. ಟೆಸ್ಟ್ ಕ್ರಿಕೆಟ್ ಕೆರಿಯರ್ಗೆ ವಿದಾಯ ಘೋಷಿಸಿರುವ ಶಕೀಬ್ಗೆ ತಮ್ಮ ಸಹಿ ಹೊಂದಿರುವ ಬ್ಯಾಟನ್ನು ಉಡುಗೊರೆಯಾಗಿ ನೀಡಿ ಕೊಹ್ಲಿ ಬೀಳ್ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಮೆಹದಿ ಹಸನ್, ಮಿರಾಜ್, ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ಬ್ಯಾಟ್ಗಳನ್ನು ನೀಡಿದ್ದಾರೆ. ಬಾಂಗ್ಲಾದೇಶ ತಂಡದ ಯುವ ಆಲ್ರೌಂಡರ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ಬ್ಯಾಟ್ಗಳನ್ನು ಗಿಫ್ಟ್ ನೀಡಲು ಮುಖ್ಯ ಕಾರಣ ಹೊಸ ಉದ್ಯಮ ಆರಂಭಿಸಿರುವುದು. ಅಂದರೆ ಮೆಹದಿ ಹಸನ್, ಮಿರಾಜ್ ಬಾಂಗ್ಲಾದೇಶದಲ್ಲಿ MKS ಹೆಸರಿನ ಬ್ಯಾಟ್ ನಿರ್ಮಾಣ ಕಂಪನಿಯನ್ನು ಆರಂಭಿಸಿದ್ದಾರೆ. ಭಾರತದ ವಿರುದ್ಧದ ಟೆಸ್ಟ್ ಸರಣಿಗಾಗಿ ತನ್ನ ಕಂಪನಿಯನ್ನು ಬ್ಯಾಟ್ಗಳೊಂದಿಗೆ ಆಗಮಿಸಿದ ಮೆಹದಿ ಹಸನ್ ಅದನ್ನು ವಿರಾಟ್ ಕೊಹ್ಲಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಈ ಗಿಫ್ಟ್ ಸ್ವೀಕರಿಸಿದ ಬಳಿಕ ಮಾತನಾಡಿದ ಕೊಹ್ಲಿ, ಬ್ಯಾಟ್ ತುಂಬಾ ಚೆನ್ನಾಗಿದೆ, ಇದೇ ಕ್ವಾಲಿಟಿಯಲ್ಲಿ ಉತ್ತಮ ಬ್ಯಾಟ್ಗಳನ್ನು ನಿರ್ಮಿಸಿ ಎಂದು ವಿಶ್ ಮಾಡಿದ್ದಾರೆ. ಇನ್ನು ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾಗೂ ಮೆಹದಿ ಹಸನ್, ಮಿರಾಜ್ MKS ಹೆಸರಿನ ವಿಶೇಷ ಬ್ಯಾಟ್ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಹಿಟ್ಮ್ಯಾನ್ ಮೆಹದಿ, ನನಗೆ ತುಂಬಾ ದಿನಗಳಿಂದ ಪರಿಚಯ. ಈ ಹೊಸ ಉದ್ಯಮ ಆರಂಭಿಸುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಕಂಪನಿಯು ಅತ್ಯುತ್ತಮ ಎತ್ತರಕ್ಕೇರಲಿ ಎಂದು ಆಶಿಸುತ್ತೇನೆ ಎಂದು ಹಾರೈಸಿದ್ದಾರೆ. 26 ವರ್ಷದ ಮೆಹದಿ ಹಸನ್ ಮಿರಾಜ್ ಬಾಂಗ್ಲಾದೇಶ ಪರ ಇದುವರೆಗೂ 47 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಈ ವೇಳೆ 1 ಶತಕ ಹಾಗೂ 8 ಅರ್ಧ ಶತಕಗಳೊಂದಿಗೆ ಒಟ್ಟು 1689 ರನ್ ಕಲೆ ಹಾಕಿದ್ದಾರೆ. ಹಾಗೆಯೇ 183 ವಿಕೆಟ್ಗಳನ್ನು ಕಂಬಳಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ಇನ್ನು 97 ಏಕದಿನ ಪಂದ್ಯಗಳಿಂದ 106 ವಿಕೆಟ್ಗಳನ್ನು ಪಡೆದಿರುವ ಮೆಹದಿ ಒನ್ ಡೇನಲ್ಲಿ 1331 ರನ್ ಕಲೆ ಹಾಕಿದ್ದಾರೆ. ಇದೀಗ ಕ್ರಿಕೆಟ್ನೊಂದಿಗೆ ಬ್ಯಾಟ್ ಉದ್ಯಮಕ್ಕೂ ಯುವ ಆಟಗಾರ ಕಾಲಿಟ್ಟಿದ್ದು, ತನ್ನ ಕಂಪನಿಯ ಬ್ಯಾಟ್ಗಳನ್ನು ಟೀಮ್ ಇಂಡಿಯಾದ ದಿಗ್ಗಜರಿಗೆ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೀಗೆ ಇದರ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.